3 ಎಣಿಸ್ತೀನಿ. ಅಷ್ಟರೊಳಗಡೆ ಹೇಳಿದ್ಯೋ ಸರಿ, ಇಲ್ಲಾಂದ್ರೆ ಮಗ ಅನ್ನೋದನ್ನ ಮರ್ತು ಬಿಡ್ತೀನಿ. ಇಲ್ಲಿ ಒಂದು ಜೀವ ಹೋಗುತ್ತೆ. 1 2 3. ಪಾರ್ವತಿ ಅಂದ್ರೆ ನನ್ಗಿಷ್ಟ. ಇವಳಂದ್ರೆ ನಂಗೆ ಪ್ರಾಣ. ನಾನ್ ಇವಳನ್ನೇ ಮದುವೆ ಆಗೋದು. ಪಾರು, ಏನಮ್ಮ ಇದೆಲ್ಲ? ಏನೇ ನಿನ್ ಬದುಕು ಹಿಂಗೆ ಮಾಡ್ಕೊಂಬಿಟ್ಟೆ? ಅಪ್ಪ, ನಿಜವಾಗ್ಲೂ ನನಗೇನೂ ಗೊತ್ತಿಲ್ಲ ಅಪ್ಪ. ನಾನು ಯಾವತ್ತೂ ಫೋಟೋ ತೆಗೆಸ್ಕೊಂಡಿಲ್ಲ. ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಅಪ್ಪ. ಅಮ್ಮನ ಮೇಲೆ ಆಣೆ. ಪಾರ್ವತಿ, ಇವ್ನು ಯಾವತ್ತಾದರೂ ಈ ವಿಷಯವಾಗಿ ನಿನ್ನ ಹತ್ರ ಮಾತಾಡಿದಾನ? ಇಲ್ಲ ದೊಡ್ಡ ಯಜಮಾನ್ರೆ, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ದಯವಿಟ್ಟು ನನ್ನ ನಂಬಿ. ಮುಚ್ಚೆ ಬಾಯಿ. ಅಪ್ಪ ಮಗಳು ಸೇರಿ ಇಲ್ಲಿ ಆಟ ಆಡ್ತಾ ಇದ್ದೀರಾ? ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗುತ್ತೆ. ನಾಚಿಕೆ ಇಲ್ದಿರೋರ್ ಜೊತೆ ಮಾತಾಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಒಂದು ಕ್ಷಣ ನಾವಿಲ್ಲಿರೋದು ಬೇಡ. ಬಾ. ಹಾಯ್ ಬಸವಮ್ಮ. ಏನ್ ಗೊತ್ತಾ, ಥ್ಯಾಂಕ್ ಯು ಸೋ ಮಚ್ ನನ್ನ ಬಚಾವ್ ಮಾಡಿದ್ದಕ್ಕೆ. ನೀನ್ ನನ್ನ ಪಾಲಿನ ದೇವ್ರು. ಪ್ರತಿ ಸತಿ ಯಾವುದೇ ಸಂಕಷ್ಟದಲ್ಲಿದ್ರು ನೀನ್ ನನ್ನ ಬಚಾವ್ ಮಾಡ್ತೀಯ. ಏನ್ ಗೊತ್ತಾ, ಈ ಎಂಗೇಜ್ಮೆಂಟ್ ನಂಗೆ ಸ್ವಲ್ಪ ಇಷ್ಟರಿಲ್ಲ, ಅದಕ್ಕೆ ನಿನ್ನ ಹೆಸರು ಯೂಸ್ ಮಾಡ್ಕೊಂಡೆ. ನನ್ನ ಮತ್ತೆ ಬಚಾವ್ ಮಾಡಿ ನೀನ್ ಬಚಾವ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ಒಂದು ಸರ್ತಿ ಸರಿ, 2 ಸರ್ತಿ ಸರಿ, ಆದರೆ ಈ ಸರ್ತಿ ನೀನು ಮಾಡಿರೋ ತಪ್ಪಿಂದ ಎಂಥ ದೊಡ್ಡ ಅನಾಹುತ ಆಗುತ್ತೆ ಅನ್ನೋ ಊಹೆ ಏನಾದರೂ ಇದೆಯೋ ನಿನಗೆ? ಪ್ರತಿ ಸರಿ ನೀನು ತಪ್ಪು ಮಾಡಿದಾಗ ನಂಗೆ ಕ್ಷಮಿಸಿದ್ದೆ ಅಲ್ವಾ? ನಾನು ಮಾಡಿದ ದೊಡ್ಡ ತಪ್ಪು. ಯೂಸ್ಲೆಸ್ ಫೆಲೋ. ಹಕ್ಕಿನಮ್ಮನವರು ಅರ್ಜೆಂಟಾಗಿ ಕಾರ್ ಎತ್ಕೊಂಡು ಹೊಂಟೋದ್ರು ಯಜಮಾನ್ರೆ. ಓ ಶಿಟ್. ತಲೆ ತುಂಬಾ ಬಿಸಿಯಾಗಿದೆ ಅನ್ಸುತ್ತೆ, ತಣ್ಣೀರ್ ಕುಡೀರಿ, ಎಲ್ಲ ಸರಿ ಹೋಗುತ್ತೆ. ಯೋ, ಈಗ ನಾನು ನೀರು ಕೇಳದ್ನಾ? ಯಾಕೆಲ್ಲ ಕೆಲಸದವ್ರು ಬಂದು ನಂಗೆ ಟಾರ್ಚರ್ ಕೊಡ್ತಾ ಇದ್ದೀರಾ? ರಿಲ್ಯಾಕ್ಸ್ ದಿಶಾ. ಈಗ ಅವಳು ಏನ್ ಮಾಡಿದ್ಲು? ಅವಳಲ್ಲ, ಆ ಪಾರ್ವತಿ. ನನಗೆ ಯಾವ ಕೆಲಸದವ್ರು ನೋಡಿದ್ರು ಆ ಪಾರ್ವತಿನೇ ಕಾಣ್ತಾ ಇದ್ದಾಳೆ. ಆಫ್ಟರ್ ಆಲ್ ಕೆಲ್ಸದವ್ರ ವಿಷಯಕ್ಕೆ ನಿನ್ ಮನ್ಸನ್ನ ಯಾಕೆ ಹಾಳು ಮಾಡ್ಕೋತಿದ್ಯಾ? ನಡೆದಿರೋ ಸಣ್ಣ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಯಾಕೆ? ಮಾಮ್, ಯು ನೋ ವಾಟ್, ಎಲ್ಲ ನಿನ್ನಿಂದಾನೆ ಈ ಥರ ಆಗ್ತಾ ಇರೋದು. ನನ್ನಿಂದನಾ? ನಾನೇನೇ ಮಾಡಿದೆ? ಬಿಂದಾಸ್ ಆಗಿದ್ದವಳಿಗೆ ಪ್ರೀತಿ ರುಚಿ ಹತ್ತಿಸಿದವಳು ನೀನು. ಪ್ರೇಮದ ಆಸೆ ಹುಟ್ಟಿಸಿದವಳು ನೀನು.
ಹಾಗೆ ಮಾಡಿದಳು ನೀನು ಮಾಮ್. ಪರದೇಸಿ ತರ ಇದ್ದ ಪ್ರೀತುಗೆ ಇಮೋಷನಲ್ ಆಗಿ ಕನೆಕ್ಟ್ ಆಗೋ ತರ ಮಾಡಿದ್ದು ನೀನು ಮಾಮ್. ನೀನೇ ಈ ಪರಿಸ್ಥಿತಿಗೆ ಕಾರಣ. ಈಗ ನನ್ನ ಭಾವನೆಗಳಿಗೆ ಸಿಕ್ಕ ಪ್ರತಿಫಲ ತಿರಸ್ಕಾರ, ಅವಮಾನ. ದಿಶಾ, ನೀನ್ ಲಕ್ಕಿ ಅಂತ ತಿಳ್ಕೊ. ಸದ್ಯ ಈಗಲೇ ಎಲ್ಲ ಗೊತ್ತಾಯ್ತು. ಇನ್ ಕೇಸ್ ಮದ್ವೆ ಆದ್ಮೇಲೆ ಗೊತ್ತಾಗಿದ್ದಿದ್ರೆ ಮಾಮ್, will you please shut up? ಸ್ಪೆಷಲ್ ಡ್ರೆಸ್ ಡಿಸೈನ್ ಮಾಡಿಸ್ದೆ, ಹೈ ಕ್ಲಾಸ್ ರಿಂಗ್ ರೆಡಿ ಮಾಡಿಸ್ದೆ, ಎಲ್ಲ ಅವನನ್ನ ನಂಬಿ. ಆದ್ರೆ ಆ ಲೋಫರ್ ನನ್ನ ನಂಬಿಕೆಗಳಿಗೆ ದ್ರೋಹ ಬಗೆದ್ಬಿಟ್ಟ. ನನ್ನ ಕನಸುಗಳನ್ನ ಸುಟ್ಟಾಕ್ಬಿಟ್ಟ ಮಾಮ್. ನಾನು ಅವನ್ನ ಸುಮ್ಮನೆ ಬಿಡಲ್ಲ. I'll kill him. ಹೌದು ಮೀರಾ, ಈ ವಿಷಯದಲ್ಲಿ ಮಾತ್ರ ನಾನು ನನ್ನ ಮಗಳನ್ನೇ ಸಪೋರ್ಟ್ ಮಾಡ್ತೀನಿ. ನನ್ನ ಮಗಳು ಜೀವನ ಹಾಳು ಮಾಡಿದ್ ನೀನೆ. ಹೌದು, ಒಪ್ಕೋತೀನಿ. ಇದಕ್ಕೆಲ್ಲ ಕಾರಣ ನಾನೇ. ನಿನ್ನನ್ನ ರಾಣಿಯಾಗಿ ನೋಡೋ ಆಸೆ ಪಟ್ಟಿದ್ದು ನನ್ನ ತಪ್ಪು. ನೀನು ಅರಸನ ಕೋಟೆನ ಆಳೋ ಕನ್ಸ್ ಕಂಡಿದ್ದು ನನ್ನ ತಪ್ಪು. ಎಸ್ ದಿಶಾ, ನನ್ನ ಮನ್ಸನ್ನ ಬದಲಾಯಿಸ್ಕೋತೀನಿ. ನೀನು ಅವನನ್ನ ಮದ್ವೆ ಆಗೋದು ಬೇಡ. ನಾನು ಅವನ್ನ ನಿಜವಾಗ್ಲೂ ಇಷ್ಟಪಡಕ್ ಶುರು ಮಾಡಿದ್ದೆ ಮಾಮ್. ಆದ್ರೆ ಅವನ್ ನನ್ನ ಯಾಮಾರಿಸ್ಬಿಟ್ಟ. ಈಗ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಕಿಂಡಲ್ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಯಾರು? ನೀನೇ ಮಾಮ್, ನೀನೇ ಮಾಮ್, ನೀನೇ ಮಾಮ್. ಹಬ್ಬಾ, ಸದ್ಯ ಅಕ್ಕನ ಕಾರ್ ಇಲ್ಲೇ ಇದೆ. ಹಂಗಾದ್ರೆ ಅಕ್ಕ ಒಳಗಡೆ ಇದ್ದಾರೆ ಅಂತ ಆಯ್ತು. ಸುಮ್ನೆ ಅರಿಬಿರಿಯಲ್ಲಿ ಕಾರ್ ಓಡಿಸ್ಕೊಂಡ್ ಬಂದ್ವಿ. ಪ್ರೀತು, ನಡಿ ಒಳಗೆ. ಬೇಡ ಬ್ರೋ, ನಾನು ಮನೆ ಒಳಗಡೆ ಬಂದರೆ ಮಾಮ್ ನನ್ನ ತಿಥಿ ಮಾಡ್ತಾರೆ. ಮತ್ತೆ ನಿನ್ಗೇನು ಸತ್ಕಾರ ಮಾಡ್ಬೇಕಾ? ಇಬ್ರು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿರೋ ನಿನ್ನನ್ನ ಸಿಗದ ಹಾಕೋದ್ರು ತಪ್ಪಿಲ್ಲ. ನಿಮ್ಮಮ್ಮ ಈ ಮನೆ ವಾರಿಸ್ತಾರಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಅವ್ರ ಕನಸು ಬಗ್ಗೆ ಸ್ವಲ್ಪನೂ ಯೋಚನೆ ಬೇಡವಾ ನಿನ್ಗೆ?